ಇನ್ನು ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಬೆಲಾಲ್ ಕ್ಯಾಂಪ್ ಮುಖ್ಯಸ್ಥ ಕೂಡ ಈ ದಾಳಿಯಲ್ಲಿ ಬಲಿಯಾಗಿದ್ದಾನೆ. ಬೆಲಾಲ್ ಕ್ಯಾಂಪ್ ಮುಖ್ಯಸ್ಥ ಯಾಕೂಬ್ ಮುಘಲ್ ಬಲಿಯಾಗಿರುವಂತದ್ದು. ಭಾರತದ ಮಿಸೈಲ್ ದಾಳಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಬಲಿಯಾಗಿದ್ದಾನೆ. ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೈನಿಕರು ಭಾಗಿಯಾಗಿದ್ದಾರೆ. ಉಗ್ರ ಯಾಕೂಬ್ ಹೆಣಕ್ಕೆ ಪಾಕ್ ಸೈನಿಕರು ಹೆಗಲು ಕೊಟ್ಟಿದ್ದಾರೆ. ಉಗ್ರನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಉಗ್ರನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಉಗ್ರರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಪಾಕಿಸ್ತಾನ್ ನರಿ ಬುದ್ಧಿಗೆ ಸಾಕ್ಷಿಯಾಗಿದೆ ಈ ವಿಡಿಯೋ. ಯಾವ ವಿಡಿಯೋ ಅನ್ನೋದನ್ನ ನಾವು ತೋರಿಸ್ತೀವಿ. ಬೆಲಾಲ್ ಕ್ಯಾಂಪ್ ಮುಖ್ಯಸ್ಥ ಯಾಕೂಬ್ ಮುಘಲ್ ಬಲಿಯಾಗಿರುವಂತದ್ದು. ಭಾರತದ ಮಿಸೈಲ್ ದಾಳಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಬಲಿಯಾಗಿದ್ದಾನೆ. ಆತನ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೈನಿಕರು ಭಾಗಿಯಾಗಿದ್ದಾರೆ. ಉಗ್ರ ಯಾಕೂಬ್ ಹೆಣಕ್ಕೆ ಹೆಗಲು ಕೊಟ್ಟಿದ್ದಾರೆ ಪಾಕ್ ಸೈನ್ಯರು. ಉಗ್ರನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಉಗ್ರರಿಗೆ ಬೆಂಬಲವನ್ನ ಸೂಚಿಸುವಂತಹ ವಿಡಿಯೋ ಲಭ್ಯವಾಗಿದೆ. ಪಾಕ್ ನರಿ ಬುದ್ಧಿಗೆ ಈ ವಿಡಿಯೋ ಸಾಕ್ಷಿ ಆಗಿರುವಂತದ್ದು. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಒಂದು ಕಡೆ ಏನು ಪಾಕಿಸ್ತಾನದ ಮೇಲೆ ಭಾರತೀಯ ಸೈನ್ಯರು ಏನ್ ದಾಳಿಯನ್ನ ಮಾಡಿದ್ರು ಅದರ ವಿಜುವಲ್ಸ್ ಇದೆ. ಇನ್ನೊಂದು ಕಡೆ ಈ ದಾಳಿಯಲ್ಲಿ ಬೆಲಾಲ್ ಕ್ಯಾಂಪ್ ಮುಖ್ಯಸ್ಥ ಯಾಕೂಬ್ ಮುಘಲ್ ಕೂಡ ಬಲಿಯಾಗಿದ್ದಾನೆ. ಆತನ ಅಂತ್ಯಕ್ರಿಯೆ ನಡೆದಿರುವಂತ ವಿಡಿಯೋ ಇದು. ದೃಶ್ಯದಲ್ಲಿ ನಾವೇನ್ ನೋಡ್ತಾ ಇದೀವಿ, ಕೆಲವರು ಅದರಲ್ಲಿ ಸೈನಿಕರಿದ್ದಾರೆ. ಆತನ ಹೆಣಕ್ಕೆ ಹೆಗಲನ್ನ ಕೊಟ್ಟಿದ್ದಾರೆ ಸೈನಿಕರು. ಏನ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಸೈನಿಕರು ಅಂತ ಅಂದ್ರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತ ಗೌರವ ಇರುತ್ತೆ. ಆದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಸೈನಿಕರು ಒಬ್ಬ ಉಗ್ರರಿಗೆ ಬೆಂಬಲವನ್ನ ಸೂಚಿಸ್ತಾರೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಪಾಕ್ ಬುದ್ಧಿ ಇದೆ, ಪಾಕ್ ನಲ್ಲಿರುವಂತ ಜನರ ಬುದ್ಧಿ ಇದೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಏನು ಭಾರತದ ಮಿಸೈಲ್ ದಾಳಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಈತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆತ ಈಗ ದಾಳಿಗೆ ಬಲಿಯಾಗಿದ್ದಾನೆ. ಬಲಿಯಾದ ನಂತರ ಈಗ ಅಂತ್ಯಕ್ರಿಯೆ ಮಾಡ್ಬೇಕಾಗಿರುತ್ತೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ಅದೇನು ವಿಶೇಷ ಅಲ್ಲ, ಆದರೆ ಅಲ್ಲಿ ಕೆಲ ಸೈನಿಕರು ಭಾಗಿಯಾಗಿರುವಂತದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಡಿಯೋ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಒಬ್ಬ ಉಗ್ರನ ಬಲಿಯಾಗಿದೆ. ಆ ಉಗ್ರನ ಹೆಣಕ್ಕೆ ಸೈನಿಕರು ಹೆಗಲನ್ನ ಕೊಡ್ತಾರೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಒಟ್ನಲ್ಲಿ ಪಾಕ್ ನರಿ ಬುದ್ಧಿಗೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಮೊದಲ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಯುದ್ಧ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪಾಕಿಸ್ತಾನ ಭಯದಲ್ಲಿರುವಂತದ್ದು, ಆತಂಕದಲ್ಲಿರುವಂತದ್ದು. ಭಾರತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸುತ್ತೆ ಕಾದು ನೋಡೋಣ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು. ದಾಳಿಯಲ್ಲಿ ಬಹಳಷ್ಟು ಜನ ಬಲಿಯಾಗಿದ್ದಾರೆ. ಅದರಲ್ಲೂ ಉಗ್ರರು ಕೂಡ ಬಲಿಯಾಗಿರುವಂತದ್ದು. ಅದೇ ದಾಳಿಲಿ ಮೋಸ್ಟ್ ವಾಂಟೆಡ್ ಉಗ್ರ ಯಾಕೂಬ್ ಕೂಡ ಬಲಿಯಾಗಿದ್ದಾರೆ. ಆದ್ರೆ ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ, ನೀವು ಕೂಡ ನೋಡಿರ್ತೀರಾ. ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೆಲ ಸೈನಿಕರು ಆ ಹೆಣಕ್ಕೆ ಹೆಗಲನ್ನ ಕೊಟ್ಟಿರುವಂತದ್ದು. ಈ ವಿಡಿಯೋ ನೋಡಿದ್ರೆ ಏನ್ ಅನಿಸ್ತಾ ಇದೆ ಅಂತ? ಇಸ್ರಚನ ಈಗ ಕಾಲದಿಂದಲೂ ಸಹ ಪಾಕಿಸ್ತಾನ ನಾನು ಇದರ ಉಗ್ರರಿಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಕೊಡಲ್ಲ, ಅವರನ್ನ ನಾವು ಪೋಷಿಸಲ್ಲ ಅಂತ ಹೇಳ್ಕೊಂಡು ಬಂದಿದೆ. ಪಾಕಿಸ್ತಾನಕ್ಕೆ ಪದೇ ಪದೇ ಭಾರತಕ್ಕೆ ಒಂದ್ ರೀತಿಯಾಗಿ ಭಾರತದ ಕಣ್ಣಿಗೆ ಮಣ್ಣೆರಚ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಿಂದ ಅಲ್ಲ, ಮೊದಲಿಂದನೂ ಸಹ ನಾವು ಅವ್ರನ್ನ ಪೋಷಿಸ್ತಾ ಇಲ್ಲ, ನಾವು ಬೆಂಬಲವನ್ನ ನೀಡ್ತಾ ಇಲ್ಲ, ಅವ್ರನ್ನ ಸಾಕ್ತಾ ಇಲ್ಲ, ಈ ತರದ ಹೇಳಿಕೆಗಳನ್ನ ಕೊಟ್ಕೊಂಡ್ ಬಂದಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಈಗಾಗಲೇ ಭಾರತ ವಿಶ್ವಸಂಸ್ಥೆಗೂ ಕೊಡ್ತಾ ಇದೆ, ಮತ್ತೆ ನೆರೆ ದೇಶಗಳಿಗೂ ಸಹ. ಯಾರ್ಯಾರು ಯುದ್ಧವನ್ನ ಏನಕ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡೋರು ಎಲ್ಲರಿಗೂ ಸಹ ತಕ್ಕ ಉತ್ತರವನ್ನ ಸಹ ಕೊಡ್ತಾ ಇದೆ, ಸಾಕ್ಷ್ಯ ಸಮೇತ ಉತ್ತರವನ್ನ ಕೊಡ್ತಾ ಇದೆ. ಈಗ ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಈ ವಿಡಿಯೋ ಸಾಕ್ಷಿ. ಯಾಕೆಂದ್ರೆ ಅಲ್ಲಿರುವಂತ ಅಂದ್ರೆ POK ಏನ್ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಅಲ್ಲಿಯ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಆಗಿರುವಂತಹ ಮಸೂದ್
ಮಸೂದ್ನ ಬಂಟ ಆಗಿರ್ತಾನೆ ಇವನು ಕಮಾಂಡೋ. ಏನು ಟೆರರ್ ಒಂದು ಕ್ಯಾಂಪ್ ಇರುತ್ತೆ, ಆ ಕ್ಯಾಂಪ್ ನ ಮುಖ್ಯಸ್ಥ ಆಗಿರ್ತಾನೆ ಈತ ಯಾಕೂಬ್ ಮೊಘಲ್ ಅಂತ. ಈತನನ್ನ ನಿನ್ನೆ ವೈಮಾನಿಕ ದಾಳಿಯಲ್ಲಿ ನಿನ್ನೆ ಭಾರತೀಯ ಸೇನೆ ಬಲಿ ಪಡೆದಿರುತ್ತೆ. ಆತನನ್ನ ಪೆಟ್ಟಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಆತನಿಗೆ ದೊಡ್ಡ ಏನೋ ವೀರ ಸ್ವರ್ಗವನ್ನ ಪ್ರಾಪ್ತಿಯಾಗ್ಲಿ ಅನ್ನೋ ರೀತಿಯಾಗಿ ಅವ್ರನ್ನ ಬಿಂಬಿಸಲಾಗ್ತದೆ. ಉಗ್ರರಿಗೆ ಪೋಷಣೆಯನ್ನು ಮಾಡ್ತಾರೆ. ಓಕೆ, ಅಲ್ಲಿ ವಾಟೆವರ್ ಸ್ಥಳೀಯರು ಯಾರಾದ್ರೂ ಮಾಡಿದ್ರೆ ಅದು ಬೇರೆ ರೀತಿಯಾದಂತಹ ಇದಾಗ್ತಾ ಇತ್ತು. ಸ್ವತಃ ಪಾಕ್ ಸೈನಿಕರು ಅಲ್ಲಿ ಹೆಗಲನ್ನ ಕೊಡ್ತಾರೆ ಆತನ ಏನು ಶವಕ್ಕೆ ಹೆಗಲನ್ನ ಕೊಟ್ಟು ಅಲ್ಲಿ ಒಂದ್ ರೀತಿಯಾದಂತಹ ನೇರವಾಗಿ ಅಂದ್ರೆ ಬಹಿರಂಗವಾಗಿ ಉಗ್ರರಿಗೆ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಅಂತ ಈ ವಿಡಿಯೋ ಮೂಲಕ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ವಿಡಿಯೋವನ್ನು ಸಹ ಸಾಕ್ಷ್ಯವಾಗಿ ಈಗಾಗಲೇ ಗುಪ್ತಚರ ಇಲಾಖೆಗಳು ಅದನ್ನ ಇಟ್ಕೊಂಡಿದಾವೆ. ಇದನ್ನು ಸಹ ವಿಶ್ವಸಂಸ್ಥೆಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಈ ಪದೇ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಆದಾಗ, ಈ ಹಿಂದೆನೂ ಸಹ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಅದರ ಪ್ರತೀಕಾರವಾಗಿ ಸಾಕಷ್ಟು ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡಲಾಗಿತ್ತು. ಆಗ ಇದೇ ಪಾಕಿಸ್ತಾನ ನಾವು ಸುಮ್ನೆ ಧ್ವಂಸ ಮಾಡ್ತಾ ಇದ್ದೀವಿ, ಆದ್ರೆ ನಾವು ಯಾವುದೇ ರೀತಿಯಾದಂತಹ ಅಡಗುತಾಣಗಳನ್ನ ಇಟ್ಕೊಂಡಿಲ್ಲ, ಯಾವ್ದೋ 2 ಮರಕ್ಕೆ ನೀವು ಒಡೆದು ಹೋಗ್ತಾ ಇದ್ದೀರಿ ಅಷ್ಟೇ ಅಂತ ಒಂದು ಕುತಂತ್ರದ ಮತ್ತೆ ಏನೋ ತಲೆ ಬುಡ ಇಲ್ಲದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಅದಾದ ನಂತರ ಈಗ ಮತ್ತೆ ಈ ಅಟ್ಯಾಕ್ ಆದ ನಂತರ, ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಈಗ ರಾತ್ರೋರಾತ್ರಿ ಭಾರತ ಅಂದ್ರೆ ದೇಶದ ಜನರನ್ನ ಮಾಕ್ ಡ್ರಿಲ್ ಎಂಬ ಕಡೆಗೆ ಗಮನವನ್ನ ಇಟ್ಟು ಅಲ್ಲಿ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೆ ಭಾರತೀಯ ಸೇನೆ. ಮತ್ತೆ ಜಂಟಿ ಕಾರ್ಯಾಚರಣೆ 2 ನಡೆಯುತ್ತೆ. ಭಾರತೀಯ ಸೇನೆಯಿಂದ 2 ಜಂಟಿ ಕಾರ್ಯಾಚರಣೆ ನಡೆಸಿ ಏನ್ POK ಯಲ್ಲಿ ಅಡಗಿದ್ದಂತಹ ಅನೇಕ ಟೆರರ್ ಕ್ಯಾಂಪ್ ಗಳನ್ನ ಧ್ವಂಸ ಮಾಡಲಾಗ್ತದೆ. ಈಗಾಗಲೇ ಮಸೂದ್ ಸಹ ಈ ಒಂದು ವಿಚಾರವಾಗಿ ಕಣ್ಣೀರನ್ನ ಹಾಕಿರುವಂತದ್ದು, ನನ್ನನ್ನ ಸಾಯಿಸ್ಬೇಕಾಗಿತ್ತು, ಜೊತೆಗೆ ನನ್ನನ್ನ ಯಾಕೆ ಬದುಕಿಸಿದ್ದೀರಿ ಅಂತ ಕಣ್ಣೀರಿಟ್ಟಿದ್ದಾನೆ ಅಂತ ಒಂದಿಷ್ಟು ಪಾಕ್ ಮಾಧ್ಯಮಗಳೇ ಒಂದು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು. ಈಗ ಮಸೂದ್ನ ಕುಟುಂಬಸ್ಥರಾಗಿರುವಂತಹ ಅನೇಕರು ಅಂದ್ರೆ 10 ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ತಿಳಿದಿರುವಂತದ್ದು. ಆತ ನಾನು ಯಾವ ಸೇನೆಯವರು ಯಾರನ್ನೂ ಸಹ ಬಿಡಲ್ಲ ಅಂತ ಧಮ್ಕಿಯನ್ನು ಹಾಕಿದ್ದಾನಂತೆ. ಅದು ಮುಂದಿನ ಅಧ್ಯಾಯ. ಈಗೇನು ಸಿಂಧೂರು 1 ನಡೆದಿದೆ, ಸಿಂಧೂರು 2ಗೆ ಅವನೇ ಆಹ್ವಾನವನ್ನ ಕೊಟ್ಟಂಗೆ ಆಗ್ತದೆ. ಇನ್ನ ಈ ಒಂದು ಘಟನೆ ಈಗ ನಿಜವಾಗ್ಲೂ ಸಹ ಪಾಕ್ ಏನ್ ಹೇಳ್ಕೊಂಡು ಬಂದಿದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ವಿಡಿಯೋ. ಜೊತೆಗೆ ಪಾಕಿಸ್ತಾನ ತನ್ನ ಆಕ್ರೋಶಿತ ಮತ್ತೆ ಈ ಕುತಂತ್ರದ ಬುದ್ಧಿಗಳನ್ನ ಮೊದಲಿನಲ್ಲೂ ಸಹ ಬಿಡ್ತಾ ಇಲ್ಲ. ಈಗ ದಾಳಿ ಆದ ನಂತರ ಸುಮ್ನೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅದಕ್ಕೆ ತಾಕತ್ತಿಲ್ಲ ಅಂದ್ರೂ ಸಹ ಗಡಿಯಲ್ಲಿ ಇರುವಂತಹ ಅಂದ್ರೆ ಬಾರ್ಡರ್ ನಲ್ಲಿ ಇರುವಂತಹ ಒಂದಿಷ್ಟು ನೆಲೆಗಳನ್ನ ಏಕಾಏಕಿ ಶೂಟ್ ಮಾಡಿರುವಂತದ್ದು. ಆ ಶೂಟ್ ಮಾಡುವಂತಹ ಸಂದರ್ಭಗಳಲ್ಲಿ ಈಗಾಗಲೇ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಒಂದು 38 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವ್ರನ್ನ ಆಸ್ಪತ್ರೆಗೂ ಸಹ ಸೇರಿಸಲಾಗಿದೆ ಅಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಪಾಕ್ನ ಒಂದಿಷ್ಟು ಪೋಸ್ಟರ್ ಏನಿದಾವೆ, ಚೆಕ್ ಪೋಸ್ಟರ್ಸ್ ಅಂತ ಏನಿರ್ತವೆ ಸೇನಾ ಶಿಬಿರಗಳನ್ನ, ಅವನ್ನು ಸಹ ಧ್ವಂಸ ಮಾಡಲಾಗಿದೆ. ಒಂದಿಷ್ಟು ಪಾಕ್ ಸೈನಿಕರು ಸಹ ಹತರಾಗಿದ್ದಾರೆ ಅಂತ ಒಂದು ಮಾಹಿತಿಯನ್ನ ಈಗಾಗಲೇ ನಾವು ತಿಳ್ಕೊಂಡಿರುವಂತದ್ದು. ಆದ್ರೆ ಈ ಪಾಕಿಸ್ತಾನದ ಈ ನರಿ ಬುದ್ಧಿ ಇದೆಯಲ್ಲ, ಇದು ನಿಜವಾಗ್ಲೂ ಸಹ ಕುತಂತ್ರದ ಬುದ್ಧಿ ಮೊದಲಿಂದನೂ ಇರುವಂತದ್ದು. ಯಾವುದೇ ಪ್ರಧಾನಿಗಳು ಚೇಂಜ್ ಆಗ್ತಾ ಇದ್ದಾರೆ, ರಕ್ಷಣಾ ಸಚಿವರು ಚೇಂಜ್ ಆಗ್ತಾ ಇದ್ದಾರೆ, ಭದ್ರತಾ ಸಲಹೆಗಾರರು ಚೇಂಜ್ ಆಗ್ತಾ ಇದ್ದಾರೆ, ಆದ್ರೆ ಆತನ ಆ ಒಂದು ಪಾಕಿಸ್ತಾನದ ನರಿ ಬುದ್ಧಿ, ಕತ್ತಿ ಮಸೀಯುವಂತಹ ಬುದ್ಧಿ ಏನಿದೆ ಭಾರತದ ಮೇಲೆ, ಅದು ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಈಗ ನೇರವಾಗಿ ಉಗ್ರರನ್ನ ಪೋಷಿಸ್ತಾ ಇರುವಂತದ್ದು, ನೇರವಾಗಿ ಅವ್ರನ್ನ ಬೆಂಬಲಿಸ್ತಾ ಇರುವಂತದ್ದು, ದಾವೂದ್ ಇಬ್ರಾಹಿಂ ಇಂದ ಹಿಡಿದು ಸಹ ಯಾರು ಒಸಾಮಾ ಬಿನ್ ಲಾಡೆನ್ ವರೆಗೂ ಸಹ, ಜೊತೆಗೆ ಈಗ ಏನ್ ಮಸೂದ್ ಆಗಿರ್ಬೋದು, ಮತ್ತೆ ಇವರೆಲ್ಲರನ್ನೂ ಸಹ ಪೋಷಣೆ ಮಾಡ್ಕೊಂಡ್ ಬಂದಿರೋದಕ್ಕೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅವರಿಗೆ ಚೀನಾ ಬೆಂಬಲಿತ ಅಂದ್ರೆ ಚೀನಾ ಜೊತೆಗೆ ಬೆಂಬಲವನ್ನ ಇಟ್ಕೊಂಡಿದೆ ಅನ್ನೋ ಒಂದು ಕಾರಣಕ್ಕೆ ಅವರು ಸುಮ್ನೆ ಬಾಲ ಬಿಚ್ತಾನೆ ಇರ್ತಾರೆ. ಸೊ ಅದಕ್ಕಾಗ್ಲೇ ತಕ್ಕ ಉತ್ತರವನ್ನ ಕೊಡಲಾಗಿದೆ. ಈಗ ಅದಕ್ಕೆ ಈಗಾಗಲೇ ನವಾಜು ಅಂದ್ರೆ ಪಾಕ್ ಪ್ರಧಾನಿನೂ ಸಹ ಅವರ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರಂತೆ. ಅದು ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತಾರೆ ನೋಡ್ಬೇಕು. ಈಗಾಗಲೇ ನಾವು 2 ಸೇನೆಗ 3 ಸೇನೆಯಿಂದನೂ ಸಹ ನಾವು ಸನ್ನದ್ಧರಾಗಿದ್ದೀವಿ ಅಂತ ಈಗಾಗಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಕುರೇಶಿ ಅವರು ಸಹ ಹೇಳಿದ್ರೆ, ಆ ಒಂದು ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಮರ್ಥರಿದ್ದೀವಿ, ನೀವು ಯಾವುದೇ ದಾಳಿಯನ್ನ ನಡೆಸಿದ್ರು ಸಹ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಸಹ ಈಗಾಗಲೇ ಸೇನೆ ಎಲ್ಲವನ್ನು ಸ್ವೀಕರಿಸಿದೆ. ಆದ್ರೆ ಈ ಒಂದು ವಿಚಾರ ಏನಿದೆ, ಪಾಕಿಸ್ತಾನ ತನ್ನ
ತಂತ್ರಗಾರಿಕೆ ಬುದ್ಧಿ ಇದನ್ನ ಬಿಡದೇ ಇರೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮತ್ತೆ ವಿಡಿಯೋ ಸಮೇತ ಸಾಕ್ಷ್ಯವನ್ನ ನೀಡಿರುವಂತದ್ದು. ಏನ್ POKಯಲ್ಲಿ ನಡೆದಂತ ಅಂತ್ಯ ಸಂಸ್ಕಾರ ಈಗಾಗಲೇ ಮುಗಿದಿದೆ. ಯಾಕೂಬ್ ಅಂತ್ಯ ಸಂಸ್ಕಾರದಲ್ಲಿ ಈಗಾಗಲೇ ನಾವು ದೃಶ್ಯಾವಳಿ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಆ ಒಂದು ಪ್ರದೇಶ, ಆ ಒಂದು ಜಾಗದಲ್ಲಿ ಸುಮಾರು ಇಬ್ರು ಪಾಕಿಸ್ತಾನಿ ಸೇನಾಧಿಕಾರಿಗಳು ನಿಂತಿದ್ದಾರೆ, ಜೊತೆಗೆ 2-4 ಜನ ನಿಂತಿದ್ದಾರೆ. ಆದ್ರೆ ಇನ್ನೊಬ್ಬ ಅಲ್ಲಿ ಜನಪ್ರತಿನಿಧಿನೂ ಸಹ ಅಲ್ಲಿ ಅಟೆಂಡ್ ಆಗಿರುವಂತಹ ವಿಜುವಲ್ಸ್ ಗಳು ಸಿಕ್ಕಿರುವಂತದ್ದು. ಮತ್ತೆ ಯಾಕೂಬ್ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆತ ಏನೋ ದೊಡ್ಡ ಸ್ವತಂತ್ರ ಹೋರಾಟಗಾರ ಅನ್ನೋ ರೀತಿಯಲ್ಲಿ ಆತನಿಗೆ ಜೈಕಾರದ ಘೋಷಣೆಗಳನ್ನ ಕೂಗಿ ಅವನ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇರುವಂತದ್ದು. ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಇನ್ನೊಂದಿಷ್ಟು ಸಿಂಧೂರ್ 2 ತಕ್ಷಣವೇ ಆಗಬೇಕಾ ಅನ್ನೋ ಒಂದು ಮಾಹಿತಿ ಸಹ ಈಗ ಚರ್ಚೆಯಲ್ಲಿರುವಂತದ್ದು. ಈಗಾಗಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಯಾವ ರೀತಿಯಾದಂತಹ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ನೋಡ್ಬೇಕು. ರಕ್ಷಣಾ ಸಚಿವರು ಸಹ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪದೇ ಬಾಲ ಬಿಚ್ಚುತ್ತಾ ಇದ್ರೆ ಅವ್ರಿಗೆ ಯಾವೆಲ್ಲ ತಕ್ಕ ಉತ್ತರವನ್ನ ಕೊಡೋದಿಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ರಕ್ಷಣಾ ಸಚಿವರು ಸಹ ಮಾತನಾಡಿದ್ದಾರೆ. ಮತ್ತೆ ಏನು ಸೇನಾ ಅಧಿಕಾರಿಗಳು ಸಹ, ಸೇನಾ ಮುಖ್ಯಸ್ಥರು ಸಹ ಮಾತನಾಡಿದ್ದಾರೆ. ಈಗಾಗಲೇ ಪ್ರತ್ಯುತ್ತರ ಕೊಡೋ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಅಂತಾನೆ ಹೇಳಲಾಗ್ತಿರುವಂತದ್ದು. ರಚನಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಏನು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು. ದಾಳಿಯಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ರು. ಅದರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಅಂತಾನೆ ಅನ್ಸ್ಕೊಂಡಿರುವಂತ ಯಾಕೂಬ್ ಕೂಡ ಸಾವನ್ನಪ್ಪಿರುವಂತದ್ದು. ಆತನ ಅಂತ್ಯಕ್ರಿಯೆ ನಡೆಯುವಂತಹ ವಿಡಿಯೋ ಇದು. ಅದರಲ್ಲಿ ಆತನ ಅಂತ್ಯಕ್ರಿಯೆ ಮಾಡುವಂತದ್ದು ವಿಶೇಷ ಅಲ್ಲ, ಆದರೆ ಅಲ್ಲಿ ಕೆಲವು ಸೇನಾಧಿಕಾರಿಗಳು, ಸೈನಿಕರು ಭಾಗಿಯಾಗಿದ್ದಾರಲ್ಲ, ಇದು ಎಲ್ಲ ಒಂದು ಕಡೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಪರೇಷನ್ ಸಿಂಧೂರ ಅಂತ ಈಗ ಏನು ಭಾರತ ದಾಳಿಯನ್ನ ಮಾಡಿದೆ, ಆಪರೇಷನ್ ಸಿಂಧೂರ 2 ದಾಳಿ ಯಾವಾಗ ಆಗುತ್ತೆ, ಪಾಕಿಸ್ತಾನಕ್ಕೆ ಇನ್ನೊಂದಷ್ಟು ಬುದ್ಧಿ ಕಲಿಸುವಂತ ಅವಶ್ಯಕತೆ ಇದೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾದು ನೋಡೋಣ ಭಾರತೀಯ ಸೇನೆಯ ಮುಂದಿನ ಹೆಜ್ಜೆ ಏನು.